ಒರಿಸ್ಸಾ ಕೋರ್ಟ್ನ ಒಂದು ತೀರ್ಪು ಇಡೀ ದೇಶವೇ ತಿರುಗಿ ನೋಡುವಂತಿದೆ. ಒಬ್ಬ ಗಂಡನಿಗೆ ಡೈವೋರ್ಸ್ ಕೊಡಿಸಿದೆ, ಹಾಗೆ ಆಲೆಮನೆ ಕೊಡುವುದನ್ನು ಕೂಡ ತಪ್ಪಿಸಿದೆ. ಈ ಕೇಸ್ ಲೋವರ್ ಕೋರ್ಟ್ ಇಂದ ಹೈಕೋರ್ಟ್ಗೆ ಬಂದಿತ್ತು. ಕೇಸ್ನ ಹೆಸರು ಪ್ರಿಯಾಂಕಾ ನಾಯಕ್ ವರ್ಸಸ್ ಪ್ರಣಯ ಪ್ರಧಾನ್. ಒಡಿಶಾ ಹೈಕೋರ್ಟ್ ಇಂದ ಈ ತೀರ್ಪು ಬಂದಿದೆ. ಗಂಡ ಫಿಸಿಕಲಿ ಡಿಸೇಬಲ್ ಆಗಿದ್ದ. ಗಂಡನಿಗೆ ಏನೋ ಒಂದು ಡಿಸಬಿಲಿಟಿ ಇತ್ತು. ಇದರಿಂದ ಹೆಂಡತಿಯಾದವಳು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಿದ್ದಳು, ಪ್ರೈವೇಟ್ ಆಗಿ ಹಾಗೂ ಪಬ್ಲಿಕ್ ಆಗಿ ಕೂಡ. ಯಾರು ಯಾರನ್ನೇ ಅಪಮಾನಿಸಿದರೂ ತಪ್ಪೆ. ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ. ಹೈಕೋರ್ಟ್ನಿಂದ ಮುಖ್ಯವಾಗಿ ಈ ವಿಚಾರವನ್ನು ಹೇಳಲಾಯಿತು. ಒಬ್ಬರನ್ನೊಬ್ಬರು ರೆಸ್ಪೆಕ್ಟ್ ಮಾಡುವುದು ಮುಖ್ಯವಾಗಿದೆ. ಇದರಿಂದ ಮ್ಯಾರೇಜ್ ಲೈಫ್ ಸಂತೋಷವಾಗಿರುತ್ತದೆ. ಈ ಕೇಸ್ನಲ್ಲಿ ರೆಸ್ಪೆಕ್ಟ್ ಇಲ್ಲ. ಅದಕ್ಕೂ ಹೆಚ್ಚಾಗಿ ಡಿಫ್ರೆಂಟ್ ಹೆಸರಿನಿಂದ ಗಂಡನನ್ನು ಅವಮಾನಿಸಿದ್ದಾಳೆ. ಕೆಂಪ ಅಂದ್ರೆ ಕ್ರಿಪಲ್, ಮತ್ತೆ ನಿಕಟು ಅಂದ್ರೆ ಯೂಸ್ಲೆಸ್, ಈ ತರ ಪದಗಳಿಂದ ದಿನ ಅವಮಾನಿಸ್ತಿದ್ಲು. ಮತ್ತೆ 3 ತಿಂಗಳಲ್ಲೇ ಗಂಡನ ಮನೆಯನ್ನು ಬಿಟ್ಟು ಹೋದಳು. ಮತ್ತೆ ಡಿಸೇಬಲ್ಡ್ ಗಂಡನಿಗೆ ಅಲ್ಲಿಂದನೇ ಚಾರ್ಜ್ ಮಾಡಿದ್ಲು. ಅವಳ ಕಂಪ್ಲೇಂಟ್ ಏನಾಗಿತ್ತು ಅಂದ್ರೆ, ಗಂಡನ ಕಡೆಯಿಂದ ನನಗೆ ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದಾನೆ, ಹಾಗೆ ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ಅಂತ. ಆದರೆ ಇದು ಸತ್ಯಕ್ಕೆ ವಿರುದ್ಧವಾಗಿತ್ತು. ಇಲ್ಲಿ 2016ರಲ್ಲಿ ಅವರ ಮದುವೆ ಆಗಿದ್ದು ಕೆಲವೇ ದಿನಗಳಲ್ಲಿ, ಅಂದ್ರೆ 3 ತಿಂಗಳಲ್ಲಿ ತಾಯಿಯ ಮನೆಗೆ ವಾಪಸ್ಸಾದಳು. ಈ ಕೇಸಲ್ಲಿ ಅವಳ ಆರೋಪ ಸುಳ್ಳಾದ್ದರಿಂದ ಯಾವುದೇ ಸಾಕ್ಷಿ ಕೂಡ ಅವಳ ಹತ್ರ ಇರಲಿಲ್ಲ. ಆದ್ದರಿಂದಲೇ ಕೇಸ್ ಹಾಕಿದವಳ ವಿರುದ್ಧವಾಗಿಯೇ ತೀರ್ಪು ಬಂದಿದ್ದು ಗಂಡನಿಗೆ ಡೈವೋರ್ಸ್ ಸಿಕ್ಕಿ ಹಾಗೆ ಆಲೆಮನೆ ಕೊಡಿಸುವುದನ್ನು ಕೂಡ ತಪ್ಪಿಸಿದೆ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.